ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂತಹ ನನ್ನೆಲ್ಲ ಪ್ರಿಯ ವೀಕ್ಷಕರನ್ನು ಕರ್ತನಾದ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ನಾನು ವಂದಿಸ್ತೇನೆ ಮತ್ತು ಈ ಕಾರ್ಯಕ್ರಮಕ್ಕೆ ನಿಮಗೆ ಹೃತ್ಪೂರ್ವಕವಾದಂಥ ಆಮಂತ್ರಣವನ್ನು ನಾನು ಕೊಡ್ತೇನೆ. ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮೊದಲು ನಮ್ಮ ತಲೆಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ಈ ದಿವಸದಲ್ಲಿ ನೀ ನಮ್ಮ ಜೊತೆಯಲ್ಲಿರುವುದಕ್ಕಾಗಿ ನನಗೆ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಅಭ್ಯಾಸ ಮಾಡುವಾಗ ಪವಿತ್ರಾತ್ಮನ ವಿಶೇಷವಾದ ಸಹಾಯವನ್ನು ನಮಗೆ ಅನುಗ್ರಹಿಸು. ನಾವು ನಿನ್ನ ವಾಕ್ಯವನ್ನು ಕೇಳುವುದು ಮಾತ್ರವೇ ಅಲ್ಲ, ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ಅನುಗ್ರಹಿಸು. ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಲಾಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೇನ್. ಪ್ರಕಟಣೆ ಗ್ರಂಥ ನಾವು 8ನೇ ಅಧ್ಯಾಯ 7ನೇ ವಚನದಿಂದ 12ನೇ ವಚನದ ಭಾಗ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ನಾನು ಕಳೆದ ಸಾರಿ ಆ 7 ತುತ್ತೂರಿಗಳನ್ನು ಹಿಡಿದಿಂದ 7 ಮಂದಿ ದೇವದೂತರು ತುತ್ತೂರಿಗಳನ್ನು ಊದುವುದಕ್ಕೆ ಸಿದ್ಧ ಮಾಡಿಕೊಂಡರು. ಆಮೇಲೆ ನಾವು ಈಗ 7ನೇ ವಚನದಲ್ಲಿ ನೋಡಿದ ಪ್ರಕಾರ ಮೊದಲನೆಯ ದೇವದೂತನು ತುತ್ತೂರಿಯನ್ನು ಊದಿದನು ಎಂಬುದಾಗಿ ನಾನು ಕೆಲವು ವಿಚಾರಗಳನ್ನು ಈಗಾಗಲೇ ವರ್ಣನೆ ಮಾಡಿದ್ದೆ. ಆ ದೇವದೂತನ ತುತ್ತೂರಿಯನ್ನು ಮೊದಲನೇ ದೇವದೂತನು ಊದಿದಾಗ ಅಲ್ಲಿ ಏನಾಯ್ತಂತ ಹೇಳಿದರೆ, ಬೆಂಕಿಯಿಂದ ಒಡಗೂಡಿದಂಥ ಆನೆಕಲ್ಲಿನ ಮಳೆ ಅದು ಭೂಮಿಗೆ ಬಿತ್ತು. ಭೂಮಿಯೊಳಗೆ 1/3 ಭಾಗ ಸುಟ್ಟು ಹೋಯಿತು. ಮರಗಳೊಳಗೆ 1/3 ಭಾಗ ಸುಟ್ಟು ಹೋಯಿತು. ಹಸಿರು ಹುಲ್ಲೆಲ್ಲ ಸುಟ್ಟು ಹೋಯಿತು. ನಾನು ಆಗಲೇ ಹೇಳಿದ್ದೇನೆ, ಇಲ್ಲಿ ಬರೆಯಲ್ಪಟ್ಟಂಥ ಈ ಒಂದು ವಿವರಣೆಯನ್ನು ನಾವು ವಾಸ್ತವಿಕವಾಗಿ ನಾವು ತಗೊಳ್ಳಬಹುದು, ಇಲ್ಲವಾದರೆ ಅದರ ಒಂದು ವಿವರಣಾತ್ಮಕವಾದಂಥ ಸತ್ಯಾಂಶವನ್ನು ನಾವು ಗ್ರಹಿಸಿಕೊಳ್ಳಬಹುದು. ವಾಸ್ತವಿಕವಾಗಿ ನಾವು ನೋಡುವುದಾದರೆ, ಒಂದು ವೇಳೆ ಈ ಲೋಕದಲ್ಲಿ ಭೂಮಿಯೊಳಗೆ 1/3 ಭಾಗ ಸುಟ್ಟು ಹೋಯಿತು, ಆಗ ಮರಗಳೊಳಗೆ 1/3 ಭಾಗ ಸುಟ್ಟು ಹೋಯಿತು. ಈ ಮರ ಎಂಬುದಾಗಿ ಹೇಳುವಾಗ ನಾವು ವಾಸ್ತವಿಕವಾಗಿಯೂ ತಕ್ಕೊಳ್ಳಬಹುದು, ಇಲ್ಲವಾದರೆ ನಾವು ಸತ್ಯವೇದವನ್ನು ನೋಡುವಾಗ ಈ ಮರಗಳ ಕುರಿತಾಗಿ ಕೆಲವಾರು ಸತ್ಯಾಂಶಗಳನ್ನು ನಾವಲ್ಲಿ ಗಮನಿಸಬಹುದು. ನಾವು 103ನೇ ಕೀರ್ತನೆಗೆ ಬರುವಾಗ ನಾವಲ್ಲಿ ಕೆಲವು ವಿಷಯ ನಮ್ಮ ಗಮನಕ್ಕೆ ಬರ್ತದೆ. 15ನೇ ವಚನ ಏನಂತ ಹೇಳಿದ್ರೆ, ಮನುಷ್ಯನ ಆಯುಷ್ಕಾಲವು ಹುಲ್ಲಿನಂತಿದೆ, ಅವನು ಅಡವಿಯ ಹೂವಿನ ಹಾಗೆ ಶೋಭಿಸುತ್ತಾನೆ. ನಾವು ಇಲ್ಲಿ ಅಡವಿಯ ಹೂ ಅಥವಾ ಅಡವಿ ಅಥವಾ ಅಲ್ಲಿರುವಂಥ ಮರ, ಫಲಪುಷ್ಪಗಳು, ಇವುಗಳನ್ನು ದೇವರು ಮನುಷ್ಯನಿಗೆ ಹೋಲಿಸಿರುವಂತಹದ್ದನ್ನು ನಾವು ನೋಡ್ತೇವೆ. ಇನ್ನೊಂದು ಭಾಗ ನಾವು ನ್ಯಾಯಸ್ಥಾಪಕರ ಪುಸ್ತಕಕ್ಕೆ ಬರೋಣ. ಹಳೆಯ ಒಡಂಬಡಿಕೆಯಲ್ಲಿ ನ್ಯಾಯಸ್ಥಾಪಕರ ಪುಸ್ತಕ ನಾವಲ್ಲಿ 9ನೇ ಅಧ್ಯಾಯಕ್ಕೆ ಬರುವಾಗ 7ನೇ ವಚನದಿಂದ 15ನೇ ವಚನದವರೆಗೆ ನಾವಲ್ಲಿ ಹೀಗೆ ಓದ್ತೇವೆ. ಯೋತಾಮನು ಇದನ್ನು ಕೇಳಿ ಗೆರಿಜೀಮ್ ಬೆಟ್ಟದ ತುದಿಯಲ್ಲಿ ನಿಂತು ಗಟ್ಟಿಯಾದ ಧ್ವನಿಯಿಂದ, ಶೆಕೆಮಿನವರೇ, ನನ್ನ ಮಾತನ್ನು ಕೇಳ್ರಿ, ಆಗ ದೇವರು ನಿಮಗೆ ಕಿವಿಗೊಡುವನು. 8ನೇ ವಚನ, ಮರಗಳು ತಮಗೋಸ್ಕರ ಒಬ್ಬ ಅರಸನನ್ನು ಅಭಿಷೇಕಿಸಬೇಕೆಂದು ಹೊರಟು ಎಣ್ಣೆಯ ಮರಗಳ ಬಳಿಗೆ ಬಂದು, ನೀನು ಬಂದು ನಮಗೆ ಅರಸನಾಗೂ ಅಂದವು. ಆಗ ಅದು ಅವುಗಳಿಗೆ, ನನ್ನಲ್ಲಿರುವ ಎಣ್ಣೆಗೋಸ್ಕರ ದೇವತೆಗಳು ಮನುಷ್ಯರು ನನ್ನನ್ನು ಘನಪಡಿಸುತ್ತಾರೆ, ಇದನ್ನು ಬಿಟ್ಟು ಮರಗಳ ಮುಂದೆ ಮೇಲೆ ಓಲಾಡುವುದಕ್ಕೆ ಬರಬೇಕೋ ಅಂದಿತು. ತರುವಾಯ ಅವು ಅಂಜೂರ ಗಿಡದ ಬಳಿಗೆ ಹೋಗಿ ಅದಕ್ಕೆ, ನೀನು ಬಂದು ನಮಗೆ ಅರಸನಾಗೂ ಅನ್ನಲು ಅದು, ನಾನು ನನ್ನ ಶ್ರೇಷ್ಠವಾದ ಮಧುರ ಅನುದಾನವನ್ನು ಬಿಟ್ಟು ಮರಗಳ ಮೇಲೆ ಓಲಾಡುವುದಕ್ಕೆ ಬರಬೇಕೋ ಅಂದಿತು. ಅನಂತರ ಅವು ದ್ರಾಕ್ಷಾಲತೆಯ ಬಳಿಗೆ ಹೋಗಿ, ನೀನು ಬಂದು ನಮಗೆ ಅರಸನಾಗು ಎನ್ನಲು ಅವುಗಳಿಗೆ, ನಾನು ನನ್ನ ರಭಸದಿಂದ ದೇವತೆಗಳಿಗೂ ಮನುಷ್ಯರಿಗೂ ಆನಂದ ಕೊಡುವುದನ್ನು ಬಿಟ್ಟು ಮರಗಳ ಮೇಲೆ ಓಲಾಡುವುದಕ್ಕೆ ಬರಬೇಕೋ ಅಂದಿತು. ಕಡೆಗೆ ಎಲ್ಲ ಮರಗಳು ಮುಳ್ಳು ಗಿಡದ ಬಳಿಗೆ ಹೋಗಿ, ನೀನು ಒಂದು ನಮಗೆ ಅರಸನಾಗು ಅನ್ನಲು ಅದು,
ನೀವು ಯಥಾರ್ಥ ಮನಸ್ಸಿನಿಂದ ನನಗೆ ರಾಜ್ಯಾಭಿಷೇಕ ಮಾಡಬೇಕೆಂದು ಇರುವುದಾದರೆ ಬಂದು ನನ್ನ ನೆರಳನ್ನು ಆಶ್ರಯಿಸಿಕೊಳ್ಳಿರಿ. ಇಲ್ಲವಾದರೆ ನನ್ನಿಂದ ಬೆಂಕಿ ಹೊರಟು ಲೆಬನೋನಿನ ದೇವದಾರ ವೃಕ್ಷಗಳನ್ನು ದಹಿಸಿ ಬಿಡುವುದೋ ಎಂದಿತೋ. ನಾವಿಲ್ಲಿ ನಾವು ಗಮನಿಸಿದ ಪ್ರಕಾರವಾಗಿ, ಸಿ ವಾಟ್ ಡು ವಿ ಅಂಡರ್ಸ್ಟ್ಯಾಂಡ್? Here we have the understanding of the symbolic language of the trees. ಅಲ್ಲಿರತಕ್ಕಂಥ ಮರ, ಆ ಗಿಡಗಳ ಕುರಿತಾಗಿ ಬರೆಯಲ್ಪಟ್ಟದ್ದನ್ನು ನಾವು ನೋಡ್ತೇವೆ. See what is symbolized thus? Now it's a major upheaval among the nations. ಅಂದರೆ ಇಲ್ಲಿ ಮರಗಳು ಎಂಬುದಾಗಿ ಹೇಳುವಾಗ ಅಲ್ಲಿರುವಂಥ ರಾಷ್ಟ್ರಗಳಿಗೆ ನಾವು ಅದನ್ನು ಹೋಲಿಸಬಹುದು. ಇನ್ ಅದರ್ ವರ್ಡ್ಸ್, there is going to be a destruction of certain nations. ಅಂದರೆ ನಾವೀಗ ಓದಿದಂಥ ಈ ವಾಕ್ಯ ಭಾಗದಲ್ಲಿ ಮರಗಳೊಳಗೆ 3ರಲ್ಲಿ 1 ಭಾಗ ಸುಟ್ಟು ಹೋಯಿತು, ಹಸಿರು ಹುಲ್ಲೆಲ್ಲ ಸುಟ್ಟು ಹೋಯಿತು. There could be either literal translation or the symbolic translation. ಲಿಟ್ರಲ್ ಟ್ರಾನ್ಸ್ಲೇಷನ್ ಯಾವುದೋ, ಅಲ್ಲಿರುವಂಥ ಮರಗಳು ಸುಟ್ಟೋಯ್ತು. ಸಿಂಬಾಲಿಕ್ ಟ್ರಾನ್ಸ್ಲೇಷನ್ ಯಾವುದೋ, ಅಲ್ಲಿರುವಂಥ ಆ ಮನುಷ್ಯರನ್ನು ಹೋಲತಕ್ಕಂಥ ಆ ರಾಷ್ಟ್ರಗಳು ಅಥವಾ ಮನುಷ್ಯರು ಅವರು ಸುಟ್ಟು ಹೋದರು. ನನ್ನ ಪ್ರಿಯರೇ, ವೆದರ್ ದ ಟ್ರೀಸ್ ಆರ್ ಗೋಯಿಂಗ್ ಟು ಬಿ ಡಿಸ್ಟ್ರಾಯ್ಡ್ ಆರ್ ವೆದರ್ ದ ಮೆನ್ ಆರ್ ಗೋಯಿಂಗ್ ಟು ಬಿ ಡಿಸ್ಟ್ರಾಯ್ಡ್, ಇಟ್ ಈಸ್ ಗೋಯಿಂಗ್ ಟು ಬಿ ಎ ಗ್ರೇಟ್ ಕೆಟಾಸ್ಟ್ರಫ್ ಇನ್ ದ ವರ್ಲ್ಡ್. ಲೋಕದಲ್ಲಿ ನಡೆಯುವಂಥ ಮಹಾಭಯಂಕರವಾದಂಥ ಒಂದು ಸಂಗತಿಯಾಗಿದೆ. ಸಿ ದಿಸ್ ಇವೆಂಟ್, ಆಮೇಲೆ ನಾವು ಇದಕ್ಕೆ ಸಂಬಂಧಪಟ್ಟು ದಾನಿಯೇಲನ ಗ್ರಂಥದಲ್ಲಿ ಕೂಡ ನಾವು ಮರ ಕಡಿದಂಥ ಒಂದು ಕನಸು ದಾನಿಯೇಲನಿಗೆ ಬಿತ್ತು ಎಂಬುದಾಗಿ 4ನೇ ಅಧ್ಯಾಯ 4ನೇ ವಚನದಿಂದ 27ನೇ ವಚನದವರೆಗೆ ಓದುವಾಗ ನಮಗೆ ಗೊತ್ತಾಗ್ತದೆ. ಈವನ್ ದೇರ್ ಆಲ್ಸೋ ದ ಸಿಂಬಾಲಿಕ್ ಇಂಟರ್ಪ್ರಿಟೇಷನ್ ಈಸ್ ದ ನೇಷನ್, ಅಲ್ಲಿರತಕ್ಕಂಥ ಮರಗಳು. ಬಟ್ ಒನ್ ಥಿಂಗ್, ಟೆರಿಬಲ್ ಆಸ್ ಇಟ್ ವಿಲ್ ಬಿ, ದ ಬಿಗಿನಿಂಗ್ ಆಫ್ ದ ಡಿಸಾಸ್ಟರ್ಸ್ described under the trumpets are about to take place. ನಾವು ಏನು ತಿಳ್ಕೊಳ್ಬೇಕು ಇವಾಗ? ಈ ತುತ್ತೂರಿ ಊದಲ್ಪಡುವಾಗ ನಡೆಯಬಹುದಾದ ಮಹಾಭಯಂಕರವಾದ, ಲೋಕದಲ್ಲಿ ಇನ್ನೂ ಇಲ್ಲಿಯವರೆಗೆ ನಡೆಯದಂಥ ಸಂಭವಗಳು ಪ್ರಾರಂಭವಾಗುವುದಕ್ಕೆ ನಾವಲ್ಲಿ ಗಮನಿಸ್ತಾ ಇದ್ದೇವೆ. ಇವಾಗ 8ನೇ ವಚನಕ್ಕೆ ಬರೋಣ. 8 ಮತ್ತು 9ನೇ ವಚನ. 2ನೆಯ ದೇವದೂತನು ತುತ್ತೂರಿಯನ್ನು ಊದಿದಾಗ ಬೆಂಕಿ ಹತ್ತಿ ಉರಿಯುವ ದೊಡ್ಡ ಬೆಟ್ಟವೋ ಎಂಬಂತಿರುವ ಒಂದು ವಸ್ತು ಸಮುದ್ರದಲ್ಲಿ ಹಾಕಲ್ಪಟ್ಟಿತು. ಆಗ ಸಮುದ್ರದೊಳಗೆ 3ರಲ್ಲಿ 1 ಭಾಗ ರಕ್ತವಾಯಿತು, ಸಮುದ್ರ ಜೀವಿಗಳೊಳಗೆ 3ರಲ್ಲಿ 1 ಭಾಗ ಸತ್ತು ಹೋಯಿತು, ಹಡಗುಗಳೊಳಗೆ 3ರಲ್ಲಿ 1 ಭಾಗ ನಾಶವಾಯಿತು. ನಾವು ವಾಚ್ ದಿಸ್, ಇದನ್ನು ಸ್ವಲ್ಪ ಗಮನಿಸಿರಿ. Now the attention is directed from the land to the sea. ನೆಲವನ್ನು ಬಿಟ್ಟು ಸಮುದ್ರದ ಕಡೆಗೆ ನಮ್ಮ ಗಮನ ಹರಿಸಲ್ಪಡ್ತಾ ಉಂಟು. Now in the English language, you know the words, and I'll read it. You know what John is telling? Verses 8 and verse 9. And the second angel sounded, and as it were a great mountain burning with the fire was cast into the sea. And the third part of the sea became blood, and the third part of the creatures which were in the sea and had life died, and the third part of the ships were destroyed. Now we can see the destruction that is taking place in the sea. ಈಗ ಒಂದು ಪ್ರಶ್ನೆ, is this a literal or symbolic event? Is this event a symbolic event or a literal event? Now ಇಲ್ಲಿರುವಂಥ ಹಡಗುಗಳು ನಾವು ನೋಡುವಾಗ ships, they are literal enough, but the casting of a mountain into the sea surely has to be symbolic. ನಾವಲ್ಲಿ ಏನು ನೋಡ್ತಾ ಇದ್ದೇವೆ? ಬೆಂಕಿ ಹತ್ತಿ
ಹೊತ್ತಿ ಉರಿಯುವ ದೊಡ್ಡ ಬೆಟ್ಟವೋ ಎಂಬಂತರುವ ಒಂದು ವಸ್ತು ಸಮುದ್ರದ ಒಳಗೆ ಹಾಕಲ್ಪಟ್ಟಿತೋ. Surely it must be a symbolic one. ಇದೊಂದು ವಿಶೇಷವಾಗಿ ನಡೆಯುವಂಥ ಒಂದು ಸೂಚನೆಯಾಗಿದೆ. ನಾವು ಹಳೆ ಒಡಂಬಡಿಕೆಯನ್ನು ತೆಗೆದು ನಾವು ಯೆಶಾಯನ ಗ್ರಂಥವನ್ನು ಆಲೋಚನೆ ಮಾಡುವಾಗ ನಾವು ಭಕ್ತನಾದಂಥ ಯೆಶಾಯನು 57ನೇ ಅಧ್ಯಾಯದಲ್ಲಿ ಆತನು ಒಂದು ವಿಷಯ ನಮ್ಮ ಗಮನಕ್ಕೆ ತರ್ತಾ ಇದ್ದಾನೆ. ಯೆಶಾಯನ ಪ್ರವಾದನಾ ಗ್ರಂಥ 57ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಏನು ನೋಡ್ತೇವೆ ನಾವು? ದುಷ್ಟರಾದರು ಅಲ್ಲೋಲ ಕಲ್ಲೋಲವಾದ ಸಮುದ್ರದಂತಿದ್ದಾರೆ. ಅದು ಸುಮ್ಮನಿರದು. ಅದರ ತೆರೆಗಳು ಕೆಸರನ್ನು ಬುರುದೆಯನ್ನು ಕಾರುತ್ತಲೇ ಇರುತ್ತವೆ. ದುಷ್ಟರಿಗೆ ಸಮಾಧಾನವೇ ಇಲ್ಲ ಎಂದು ನನ್ನ ದೇವರು ನುಡಿಯುತ್ತಾನೆ. ದೇವರ ವಾಕ್ಯ ಏನು ಹೇಳ್ತಾ ಉಂಟು? ದುಷ್ಟರಾದರೋ ಅಲ್ಲೋಲ ಕಲ್ಲೋಲವಾದ ಸಮುದ್ರದಂತಿದ್ದಾರಂತೆ. ಇಲ್ಲಿ ದುಷ್ಟರ ಕುರಿತು ಆ ಸಮುದ್ರದ ಅಲ್ಲೋಲ ಕಲ್ಲೋಲವನ್ನು ವಿವರಿಸಿ ದೇವರ ದಾಸನಾದಂಥ ಪ್ರವಾದಿಯಾದ ಯೆಶಾಯನ ಹೇಳ್ತಾನೆ, ಅದು ಸುಮ್ಮನಿರೋದು. ಅದು ಸುಮ್ಮನಿರೋದು ಅಂತ ಹೇಳಿದ್ರೆ ಯಾರು ಸುಮ್ಮನಿರುವುದಿಲ್ಲ? ದುಷ್ಟರು ಸುಮ್ಮನಿರುವುದಿಲ್ಲ. See, a mountain is frequently used to symbolize a great nation. ಒಂದು ದೊಡ್ಡದಾದ ಸಾಮ್ರಾಜ್ಯ ಅಥವಾ ಒಂದು ದೇಶವನ್ನು ಅದು ಸೂಚಿಸುವಂಥದ್ದು. ಉದಾಹರಣೆಗಾಗಿ ನಾವು ಅದೇ ಮುಂದಕ್ಕೆ ಇರುವಂಥ ಇನ್ನೊಬ್ಬ ಪ್ರವಾದಿ ಯೆರೆಮೀಯನ ಗ್ರಂಥವನ್ನು ನಾವು ತೆಗೆದುಕೊಂಡು ನಾವು ನೋಡುವಾಗ ಯೆರೆಮೀಯನ ಗ್ರಂಥದಲ್ಲಿ ಇನ್ನೊಂದು ಇದಕ್ಕೆ ಸಂಬಂಧಪಟ್ಟಂಥ ಸೂಚನೆ ಅದು ನಮ್ಮ ತಿಳುವಳಿಕೆಗೆ ಬರ್ತದೆ. ನಾವು ಈ ಯೆರೆಮೀಯನ ಗ್ರಂಥವನ್ನು ತೆಗೆದು ನಾವು ಅಲ್ಲಿ 51ನೇ ಅಧ್ಯಾಯವನ್ನು ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸುವಾಗ 51ನೇ ಅಧ್ಯಾಯ 25ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ, ಯೆಹೋವನು ಇಂತೆನ್ನುತ್ತಾನೆ, ಆಹಾ, ಲೋಕವನ್ನೆಲ್ಲ ಹಾಳು ಮಾಡುವ ನಾಶಕ ಪರ್ವತವೇ, ನಾನು ನಿನಗೆ ವಿರುದ್ಧವಾಗಿದ್ದೇನೆ. ನಾನು ನಿನ್ನ ಮೇಲೆ ಕೈ ಮಾಡಿ ನಿನ್ನನ್ನು ಜರಿಯ ಮೇಲಿಂದ ಕೆಳಗೆ ಉರುಳಿಸುವೆನು, ಸುಟ್ಟ ಬೆಟ್ಟವನ್ನಾಗಿ ಮಾಡುವೆನು. ಏನಿದು? ನಾವು ಈ ವಾಕ್ಯ ಭಾಗವನ್ನು ನಾವು ನೋಡುವಾಗ ನಾವು ಹಿಂದಕ್ಕೆ ಸ್ವಲ್ಪ 20ನೇ ವಚನಕ್ಕೆ ನಾವು ಹೋಗುವಾಗ ಇದು ಯಾರ ಕುರಿತು ಬರೆಯಲ್ಪಟ್ಟದಂತಲ್ಲಿ ಉಂಟೋ? ಈ ಬರೆಯಲ್ಪಟ್ಟಂತ ಈ ಪರ್ವತ, this great mountain, Jeremiah the prophet is referring to the nation Babel. ಬಾಬೇಲಿಗೆ ಆತನದನ್ನು ಹೋಲಿಸ್ತಾ ಇದ್ದಾನೆ. ನನ್ನ ಪ್ರಿಯರೇ, ಒಂದು ವಿಷಯ ನಾವು ತಿಳ್ಕೊಳ್ಬೇಕು. ನಾವು ಈಗ ಓದಿದಂಥ ವಾಕ್ಯ ಭಾಗದಲ್ಲಿ ಯೆರೆಮೀಯನ ಗ್ರಂಥದಲ್ಲಿ ಬ್ಯಾಬಿಲೋನ್, see for example, it is called a destroying mountain. ಬಾಬಿಲೋನ್ ದೇಶ ಏನಾಗಿದಂತೆ? ಅದು ಹಾಳು ಮಾಡುವಂಥ ಪರ್ವತವಾಗಿದೆ. ಆಮೇಲೆ ನಾವು ದಾನಿಯೇಲನ ಗ್ರಂಥಕ್ಕೆ ನಾವು ಬರುವಾಗ ದಾನಿಯೇಲನ ಗ್ರಂಥದಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟು ಇನ್ನೊಂದು ಸೂಚನೆಯನ್ನು ನಾವು ಗಮನಿಸ್ಬೋದು. ದಾನಿಯೇಲನ ಪ್ರವಾದನಾ ಗ್ರಂಥ 2ನೇ ಅಧ್ಯಾಯ 35ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ, ಆಗ ಕಬ್ಬಿಣ, ಮಣ್ಣು, ತಾಮ್ರ, ಬೆಳ್ಳಿ, ಬಂಗಾರಗಳೆಲ್ಲವೂ ಪುಡಿ ಪುಡಿಯಾಗಿ ಸುಗ್ಗಿಯ ಕಣಗಳ ಹೊಟ್ಟಿನಂತಾದವು. ಗಾಳಿಯು ತೂರಿಕೊಂಡು ಹೋಗಲು ಅವುಗಳಿಗೆ ನೆಲೆಯೇ ಇಲ್ಲವಾಯಿತು. ಪ್ರತಿಮೆಗೆ ಬಡಿದ ಬಂಡೆ ಮಹಾಪರ್ವತವಾಗಿ ಲೋಕದಲ್ಲೆಲ್ಲ ತುಂಬಿಕೊಂಡಿತು. ಏನಾಯ್ತಂತೆ? ಆ ಬಂಡೆ ಮಹಾಪರ್ವತವಾಗಿ ಲೋಕದಲ್ಲೆಲ್ಲ ತುಂಬಿಕೊಂಡಿತು. ಏನಪ್ಪ ಪರ್ವತ? ಏನಪ್ಪ ಈ ಬಂಡೆ? ಯಾವ ಬಂಡೆ? ಯಾವ ಪರ್ವತ? Do you find a literal mountain here? No. What is this great mountain? See, the Lord's coming worldwide empire is likened to a mountain.
ಇಡೀ ಲೋಕದ ಸಾಮ್ರಾಜ್ಯ ಅದನ್ನೊಂದು ದೊಡ್ಡ ಪರ್ವತಕ್ಕೆ ಅಲ್ಲಿ ಹೋಲಿಸಿಯದೆ. ನಾನು ಯಾಕೆ ಒಂದು 3 ಭಾಗಗಳನ್ನು ಹಳೆ ಒಡಂಬಡಿಕೆಯನ್ನು ತಕೊಂಡು ಬಂದೆ. ವಾಟ್ ಈಸ್ ದ ಪರ್ಪಸ್ ಆಫ್ ಮೈ ಕೋಟಿಂಗ್ ದೀಸ್ ಓಲ್ಡ್ ಟೆಸ್ಟಮೆಂಟ್ ರೆಫರೆನ್ಸಸ್? ದ ಮೌಂಟನ್ ಮೆನ್ಷನ್ಡ್ ಹಿಯರ್ in the apocalypse, the book of Revelation, now it is like a volcano, a burning mountain, ಸುಡುತ್ತಿರುವಂತ ಒಂದು ಪರ್ವತ. ನನ್ನ ಪ್ರಿಯರೇ, ನಾವು ಅದನ್ನು ಚಾರಿತ್ರಿಕವಾಗಿ, ನಾವು ಲಿಟ್ರಲ್ ಆಗಿ ನಾವು ಅದನ್ನು ಗಮನಿಸುವಾಗ ಇನ್ನು ಕೆಲವು ವಿಷಯಗಳು ನಾವು ಅದರಿಂದ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ನಾವು ಕೆಲವು ವರ್ಷಗಳ ಹಿಂದೆ ನಡೆದಂಥ ಒಂದು ಸಂಭವ ನಾವು ನೋಡುವಂಥದ್ದೇನಂತ ಹೇಳಿದ್ರೆ, ಇನ್ ದ ಅರ್ಲಿ ಪಾರ್ಟ್ ಆಫ್ ದ 20th century, 20ನೇ ಶತಮಾನದ ಮೊದಲಿನ ಭಾಗದಲ್ಲಿ, ಎ ಹಾಫ್ ಮ್ಯಾಡ್ ಟೈರೆಂಟ್ emerged as the head of the state of one of the greatest, most gifted, enlightened and cultured industrial nation of Europe. ಬಹಳ ಭಯಂಕರವಾದಂಥ ಒಬ್ಬ ನಾಯಕನು ಅಲ್ಲಿಂದ ಹುಟ್ಟುಕೊಂಡಂತೆ. He was convinced that he was a man of destiny and that the Germans were a super race. ಅವನೇನು ನೆನೆಸಿದ ಅಂತ ಹೇಳಿದ್ರೆ, ಜರ್ಮನಿ ದೇಶ ಅದು ಬಹಳ ಉನ್ನತವಾದಂಥ ಒಂದು ದೇಶವಾಗಿದೆ. His philosophy was, a work of ideas gleaned from here and there and woven into an ideology of hate. ಹಾಗೆ ಮಾಡುವಂಥ ಒಂದು ಫಿಲಾಸಫಿ, ತತ್ವಶಾಸ್ತ್ರವನ್ನು ಆತನು ಹೇಳಿದುಕೊಂಡ. His ideology seemed, it was like the fires of volcano became white hot and gave the real horrible events. Now this evil genius saw life as a struggle and the world as a jungle in which only the fittest survive. ಆದ್ದರಿಂದ ನಾವು ಆಂಗ್ಲ ಭಾಷೆಯಲ್ಲಿ ಒಂದು ಮಾತು ಬಹಳ ಪ್ರಮುಖವಾದಂಥ ಸ್ಥಾನಕ್ಕೆ ಬಂದಿದೆ. Very often we see that the world is for those people who can survive, the fittest. Even, they deserve to survive, and where only the strongest should rule. That was his philosophy. ಯಾರು ಗಟ್ಟಿ ಇದ್ದಾರ, might is right. Might is right. ಇನ್ನೊಂದು ಮಾತಿನಲ್ಲಿ ಹೇಳಬೇಕಾದರೆ, ಈತನು ಆ ನಾಜಿ ಎಂಬಂತ ಆ ಒಂದು ಬೆಂಕಿಯಿಂದ ಆತನು ಉತ್ಪಾದನೆಯಾದಂಥ ಒಬ್ಬ ಮನುಷ್ಯ. ಈಸ್ ನನ್ ಎಲ್ಸ್ ದ್ಯಾನ್ ಹಿಟ್ಲರ್. ಈ ಹಿಟ್ಲರ್ನ ಕಾಲದಲ್ಲಿ ಸಂಭವಿಸಿದಂಥ ಸಂಕಟ, 6 ಮಿಲಿಯನ್ ಯಹೂದ್ಯರನ್ನು ಆತನು ಕೊಂದು ಹಾಕಿದ. ಕ್ಯಾನ್ ಯು ಇಮ್ಯಾಜಿನ್? one person killing more than 6 million Jews. Not now. Way back in the 20th century, 20ನೇ ಶತಮಾನದ ಪ್ರಥಮ ಭಾಗದಲ್ಲಿ ನಾಜಿಗಳ ಹಿನ್ನೆಲೆಯಲ್ಲಿ ನಡೆದಂಥ ದುರಂತ ಚರಿತ್ರೆಯಲ್ಲಿ ದಾಖಲಾಗಿದೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನಂತ ಹೇಳಿದರೆ, when the Bible talks about in verse 8 and 9, ದೇವದೂತನು ತುತ್ತೂರಿಯನ್ನು ಊದಿದಾಗ ಬೆಂಕಿ ಹತ್ತಿ ಉರಿಯುವ ದೊಡ್ಡ ಬೆಟ್ಟವೋ ಎಂಬಂತಿರುವ ಒಂದು ವಸ್ತು ಸಮುದ್ರದಲ್ಲಿ ಹಾಕಲ್ಪಟ್ಟಿತು. ಆಗ ಸಮುದ್ರದೊಳಗೆ 3ರಲ್ಲಿ 1 ಭಾಗ ರಕ್ತ ಆಯಿತು. ಸಮುದ್ರದ ಜೀವಿಗಳ ಒಳಗೆ 3ರಲ್ಲಿ 1 ಭಾಗ ಸತ್ತೋಯಿತು. ಲಿಟ್ರಲಿ ವೆನ್ ಯು ಟೇಕ್ ಇಟ್, ಆಲೋಚನೆ ಮಾಡೋಣ. ಇಂಥ ಒಂದು ಹಿನ್ನೆಲೆಯಲ್ಲಿ ನಡೆಯಬಹುದಾದಂಥ ಸಂಭವ, ಸಮುದ್ರದಲ್ಲಿ 1ರಲ್ಲಿ 3ರಲ್ಲಿ 1 ಅಂಶ ಎಲ್ಲ ಜೀವದ ಪ್ರಾಣಿಗಳು ನಾಶ ಆಯಿತು. ಎಷ್ಟೆಲ್ಲ ಸಮುದ್ರದ ಒಳಗೆ ಜೀವಿಸುವಂಥ ಪ್ರಾಣಿಗಳು, ಮೀನುಗಳು ಉಂಟಲ್ಲ, ಅದೆಲ್ಲ ನಾಶ ಆಯಿತು. ಆಮೇಲೆ ಹಡಗುಗಳೊಳಗೆ 3ರಲ್ಲಿ 1 ಭಾಗ ನಾಶವಾಯಿತು. ನನ್ನ ಪ್ರಿಯರ, ವೆದರ್ ಯು ವುಡ್ ಲೈಕ್ ಟು ಟೇಕ್ ಇಟ್ ಲಿಟ್ರಲಿ ಆರ್ ಸಿಂಬಾಲಿಕಲಿ, the Bible talks about the coming events. ಮುಂದಕ್ಕೆ ಬರಬೇಕಾದಂಥ ಸಂಭವಗಳು
ಅದು ಎಷ್ಟು ಭಯಂಕರವಾಗಿ ಲೋಕದ ಒಳಗೆ ಅದು ನೆರವೇರುತ್ತದೆ. The problem will take place not only in the land but also in the sea. ಹಾಗಾದರೆ 7ನೇ ವಚನದಲ್ಲಿ what we saw was the problem that will take place in the land. Whereas when we come to verse 8 and verse 9, we see the shifting of the problem from the land to the sea. ಇನ್ನೊಂದು ಸಾರಿ ನಾನು ಆ ವಾಕ್ಯವನ್ನು ಓದ್ತೇನೆ. ನಾನು 2ನೇ ದೇವದೂತನು ತುತ್ತೂರಿಯನ್ನು ಊದಿದಾಗ ಬೆಂಕಿ ಹತ್ತಿ ಉರಿಯುವ ದೊಡ್ಡ ಬೆಟ್ಟವೋ ಎಂಬಂತಿರುವ ಒಂದು ವಸ್ತು ಸಮುದ್ರದಲ್ಲಿ ಹಾಕಲ್ಪಟ್ಟಿತು. ಆಗ ಸಮುದ್ರದೊಳಗೆ 3ರಲ್ಲಿ 1 ಭಾಗ ರಕ್ತವಾಯಿತು. ಸಮುದ್ರ ಜೀವಿಗಳೊಳಗೆ 3ರಲ್ಲಿ 1 ಭಾಗ ಸತ್ತು ಹೋಯಿತು. ಹಡಗುಗಳೊಳಗೆ 3ರಲ್ಲಿ 1 ಭಾಗ ನಾಶವಾಯಿತು. ನನ್ನ ಪ್ರಿಯರೇ, ಒಂದು ಮಾತು ನಾವು ತಿಳ್ಕೊಳ್ಳಬೇಕು. 2 ವಾಕ್ಯ ಭಾಗಗಳನ್ನು ನಾವು ಗಮನಿಸುವಂಥ ವೇಳೆಯಲ್ಲಿ, see, there is going to be a great nation which is to erupt on earth one day. ಒಂದು ದಿವಸ ಬರ್ತದೆ, ಈ ಲೋಕವನ್ನು ನಾಶ ಮಾಡತಕ್ಕಂಥ ಒಂದು ಸಾಮ್ರಾಜ್ಯದ್ದು ಬರ್ತದೆ. there is going to be a power crisis in the world. Now when we talk about the sea, it suggests that it is this upheaval which throws the beast up as a power to be reckoned with the affairs of Europe and the world, for he is the beast out of the sea in Revelation 13:1. ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡತಕ್ಕಂಥ ಮೃಗ ಎದ್ದು ಬರುವಂಥದ್ದನ್ನು ನಾವು ನೋಡ್ತೇವಲ್ಲ. ನಾನು ಆಗಲೇ ಅದರ ವಿವರಣೆಯನ್ನು ಕೊಟ್ಟಿದ್ದೇನಲ್ಲ. The outcome of this struggle, possibly the European puts the beast into power in at least one nation of a coming European federation. ಮುಂದಿನ ದಿನದಲ್ಲಿ ಆ ಯುರೋಪಿನ ಒಂದು ಫೆಡರೇಷನ್ ಇದೊಂದು ಬಹಳ ಬಲವಾದಂಥ ಸಾಮ್ರಾಜ್ಯವಾಗಿ ಮುಂದಕ್ಕೆ ಬರುವಂಥ ಒಂದು ಸಾಧ್ಯತೆ ವಾಕ್ಯದ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಳ್ಳಬಹುದು. At first, he will not be recognized for who he really is. ಅನೇಕ ಸಮಯದವರೆಗೆ ಈ ಒಂದು ರಾಷ್ಟ್ರ ಅದು ಯಾವುದೋ ಏನೆಂಬುದಾಗಿ ಅದರ ಬಲದ ಕುರಿತು ಯಾರು ತಿಳ್ಕೊಳ್ಳುವುದಕ್ಕೆ ಸಾಧ್ಯತೆ ಇಲ್ಲ. He has yet to be energized by Satan and have his power satanically confirmed. ದೇವರ ಆ ವಿರುದ್ಧವಾಗಿ ಕಾರ್ಯಾಚರಣೆ ಮಾಡತಕ್ಕಂಥ ದುರಾತ್ಮನ ಈ ಒಂದು ಬಲದಿಂದ ಈ ರಾಷ್ಟ್ರಗಳು ತುಂಬಿಕೊಂಡು ತಮ್ಮ ಕಾರ್ಯಾಚರಣೆ ಮಾಡುವಂಥ ದಿನಗಳು ಅದು ಸನ್ನಿಹಿತವಾಗಿದೆ. ವಾಟ್ ನೆಕ್ಸ್ಟ್? ವೆಲ್, ದ್ಯಾಟ್ ಈಸ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ನಾವು ಮುಂದಕ್ಕೆ 10 ಮತ್ತು 11ನೇ ವಚನ ನಾವು ಗಮನಿಸಬೇಕು. ಮುಂದಿನ ವಾರ 10 ಮತ್ತು 11ನೇ ವಚನದ ವಿವರಣೆಯನ್ನು ನಾನು ನಿಮಗೆ ಕೊಡ್ತೇನೆ. ಅಲ್ಲಿ there we see what is going to happen next. So in verse 7 the problem was in the land, and in verse 8 and in verse 9 the problem is shifted from the land to the sea. ನನ್ನ ಪ್ರಿಯರೇ, ಇದು ಮುಂದಕ್ಕೆ ನಡೆಯಬೇಕಾದಂಥ ಸಂಭವಗಳ ಒಂದು ವಿವರಣೆ. ನಮ್ಮ ತಲೆಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥಿಸುವ. ಭೂಮಿಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ಮುಂದಿನ ದಿನದಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನ ಬಂದಂಥ ಆ ಒಂದು ಸಂದರ್ಭ, ಕರ್ತನ ಸಭೆ ಮೇಲೆ ಕೆಟ್ಟಲ್ಪಟ್ಟಂಥ ಸಂದರ್ಭ, ಆದರೆ ಈ ಲೋಕದಲ್ಲಿ ನಡೆಯುವಂಥ ಸಂಭವಗಳ ಕುರಿತಾಗಿ ದೇವರೇ ನಿನ್ನ ವಾಕ್ಯ ನಮಗೆ ಸ್ಪಷ್ಟೀಕರಿಸ್ತಾ ಉಂಟಲ್ಲ. ಹೌದು, ಅನೇಕ ಸಂಭವಗಳು ಈ ಲೋಕದಲ್ಲಿ ಈ ನೆಲ ಮತ್ತು ಜಲದ ಮೇಲೆ ಅದು ನೆರವೇರಲಿಕ್ಕೆ ಉಂಟು. ಈ ಪ್ರವಾದನೆ ಮಾತುಗಳು ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟದ್ದು ಅದು ಎಷ್ಟೋ ಸತ್ಯ. ಅದು ನೆರವೇರುವಂಥ ದಿನ ಅದು ಹತ್ತಿರವಾಗ್ತಾ ಉಂಟು. ಸೈತಾನನು ತನ್ನ ಪೂರ್ಣ ಬಲದೊಡನೆ ತನ್ನ ಕಾರ್ಯಾಚರಣೆ ಮಾಡುವಂಥ ದಿನಗಳು ಉಂಟು. ಆದ್ದರಿಂದ ನಾವಾದರೂ ಈ ಮುಂದಿನ ಸಂಗತಿಗಳನ್ನು ಆಲೋಚನೆ ಮಾಡುವಾಗ ಕರ್ತನಾದ ಯೇಸುವೆ ನೀನು ಬೇಗನೆ ಬಾ ಎಂಬಂಥ ಪ್ರಾರ್ಥನೆಯೊಡನೆ ನಿನ್ನ ಬರುವಿಕೆಗಾಗಿ ನಾವು ಸಿದ್ಧರಾಗುವಂತೆ ಅನುಗ್ರಹಿಸು. ಈ ಸಂದೇಶವನ್ನು ಕೇಳಿದ ಪ್ರತಿಯೊಬ್ಬ ಪ್ರಿಯರ ವೀಕ್ಷಕರನ್ನು ಆಶೀರ್ವದಿಸು. ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ
ಅಮೂಲ್ಯವಾದ ನಾಮದಲ್ಲಿ ಲಾಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್.